ಬಾ ಅಮ್ಮ ಅಮ್ಮ ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿಗೆ ಹೋಗ್ತಾ ಇರೋದು? ನನಗೆ ಮಾವಿನ ತಳಿರು ತೋರಣ ಕಾಣಿಸ್ತಾ ಇದೆ. ಏನೇ? ಬೇಲು ಬೆಲ್ಲ ಅಲ್ಲ ಕಡೆ, ಬೇವು ಬೆಲ್ಲ. ಏನೇನು ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿಗೆ ಹೋಗ್ತಾ ಇರೋದು? ಏನಕ್ಕೆ? ಹಬ್ಬ ಮಾಡಕ್ಕೆ. ಏನ್ ಹಬ್ಬ? ಯುಗಾದಿ ಹಬ್ಬ. ಎಲ್ಲಿ ಎಲ್ಲಿದೆ ಆಮೇಲೆ? ಹಲೋ ಗೈಸ್, ಆ್ಯಕ್ಚುಲಿ ನಾವು ಇವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಏಕೆಂದರೆ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ನನ್ನ ಮೈಕು ಸಹ ಹಾಕಿಲ್ಲ. ಯಾಕೆಂದರೆ ತುಂಬ ಜೋರು ಮಳೆ ಬರ್ತಾ ಇದೆ. ನಾವು ಹಬ್ಬ ಮಾಡೋದಕ್ಕೆ ಅಂತ ಚಿತ್ರದುರ್ಗ ಹೋಗ್ತಿದ್ವಿ ಆ್ಯಂಡ್ ರೋಡ್ ಮಧ್ಯೆ ನಿಲ್ಸಿದ್ದೀವಿ. ಅಂದರೆ ಇಲ್ಲಿ ಚನ್ನಗಿರಿ ಹತ್ರ ಬೆಂಕಿಕೆರೆ ಅಂತ ಅಲ್ಲಿ ಒಂದು ಟೆಂಪಲ್ ಇದೆ. ಅದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಇದೆ, ನಮ್ಮ ಲೈಫಲ್ಲಿ ನಡೆದಿರುವಂಥ ಸ್ಟೋರಿ. ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನು ಅಂತ. ಆ್ಯಂಡ್ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂದರೆ ತೋರಿಸ್ತೀನಿ. ಸೊ ಇಷ್ಟು ಜೋರು ಮಳೆ ಬರ್ತಾ ಇದೆ. ಆ್ಯಂಡ್ ಅಪ್ಪ ಮಗ ಅಲ್ಲಿ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೋಗಿದ್ದಾರೆ. ಆ್ಯಂಡ್ ಮಳೆ ಬರ್ತಾ ಇರೋ ಕಾರಣ ನಾನು ಆ್ಯಂಡ್ ವಂಶಿ ಹೋಗಿಲ್ಲ, ಇಲ್ಲೇ ಕೂತಿದ್ದ ಊರಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಈ ವರ್ಷ. ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅಂದರೆ ನಾಳೆ ಮನೆಯಲ್ಲಿ ಮತ್ತೆ ಇನ್ನೊಂದ್ಸರಿ ಊಟಕ್ಕೆ ಎಣ್ಣೆ ಸ್ನಾನ ಎಲ್ಲ ಇರುತ್ತಲ್ವ. ಸೊ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಬೇವು ಬೆಲ್ಲ ಪ್ರಸಾದನ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ಹೋಗೋಣ ಅಂತ ಇದ್ದಿದ್ದು ಪ್ಲ್ಯಾನು. ಬಟ್ ನಮ್ಮ ಅಪ್ಪು ಅಂತೂ ಒಂದೇ ಸಮ ಹಠ, ನಿನ್ನೆಯಿಂದ ಹೋಗೋಣ ಬಿಡ್ತಾನೆ ಇಲ್ಲ. ಒಂದು ವಾಶ್ರೂಮ್ಗೆ ಹೋದ್ರು ಅಲ್ಲೇ ಬಂದ್ಬಿಟ್ಟು ಅಮ್ಮ ಹೋದ್ಯಾ, ಅಮ್ಮ ನೀನು ಹೋಗ್ಬಿಟ್ಟ ಅಂದ್ಬಿಟ್ಟು ಹೋಗ್ಬಿಟ್ಟ. ಇಷ್ಟು ಕಾಟ ಕೊಡ್ತಾನೆ ಇದ್ದಾನೆ. ಸರಿ ಆಯಿತು ಹೊರಡೋಣ ಅಂತೇಳಿ ಹುಷಾರಾಗಿ ಹೋಗೋಣ ಅಂತ ಇವತ್ತೇ ಹೋಗ್ತಾ ಇದ್ವಿ. ಆ್ಯಂಡ್ ಹಬ್ಬನ ಅಲ್ಲಿ ನಾವು ಅಮ್ಮ ಅಪ್ಪ ಹಾಗೆ ನನ್ನ ತಂಗಿ ಜೊತೆ ಸೆಲೆಬ್ರೇಷನ್ ಮಾಡ್ತೀವಿ. ಆ್ಯಂಡ್ ಹಬ್ಬ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ವಿಷಯನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಬಾಯ್ 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 ಬಾಯ್. ಬಂದೆ ಮಗ ಸಿಗ್ತಾಳ ಡಿಸ್ಕಮ್ ಹಾ ಬಾಬಾ ಡಿಸ್ಕಮ್ ಡಿಸ್ಕಮ್. ಬಾಯ್ ಡಿ 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 ಟಿಚಿ ಅಬ್ಬಾ ಬಾ ಅಮ್ಮ ಅಮ್ಮ ಕಿರ್ಚದ ಅಮ್ಮ ಹೇಳು ಅಮ್ಮ
ಅಮ್ಮಮ್ಮ ಅಮ್ಮಮ್ಮಮ್ಮಮ್ಮ ಅಮ್ಮ ಏಯ್ ಅಮ್ಮ ಅಪ್ಪ ಪಪ್ಪ ಚಿನಿ ಚಿನಿ ಪಪ್ಪ ಎಲ್ಲಿ ಪಪ್ಪ ಪಪ್ಪ ಕರಿ ಬಾ 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 ಕರಿ ಬಾ 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 ಐ ಫೈ ಮಾಡ ಮಗ ಅಲ್ಲಿ ದರ್ಶನ ಪಡ್ಕೊಂಡು ಬರ್ತಾ ಇದ್ದಾರೆ. ಸೊ ದುರ್ಗಾ ಎಂಟ್ರಿ ಆಯಿತು, ದುರ್ಗಕ್ಕೆ ಬಂದ್ವಿ. ಹ್ಯಾಪಿ ಯುಗಾದಿ ಎಲ್ರಿಗೂ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇವತ್ತು ಹೊಸ ವರ್ಷ, ನಮ್ಮೆಲ್ರಿಗೂ ಹೊಸ ವರ್ಷದ ಮೊದಲನೇ ದಿನ. ಸೊ ಇವತ್ತು ಟೈಮು 8 ಗಂಟೆ ಆಗಿದೆ. ಸೊ ನಾನು ಈಗ ಎದ್ದ ಜಸ್ಟು ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಇಲ್ಲದ್ದು ಸಿಕ್ಕಾಪಟ್ಟೆ ಚಳಿದೆ ದುರ್ಗದಲ್ಲಿ. ಶಿವಮೊಗ್ಗದಲ್ಲಿ ಫುಲ್ ಆಲಿಕಲ್ಲು ಮಳೆ ಆಗಿಬಿಟ್ಟಿದೆ. ನಾನಂತೂ ಅದನ್ನು ಸಖತ್ ಮಿಸ್ ಮಾಡ್ಕೊ. ಎಣ್ಣೆ ಸ್ನಾನ ಎಲ್ಲ ಚೆನ್ನಾಗಿ ಎಣ್ಣೆ ಸ್ನಾನ ಎಲ್ಲ ಇರುತ್ತೆ. ಮಕ್ಕಳೆಲ್ಲ ಎಣ್ಣೆ ಹಚ್ಚಬೇಕು, ಮನೆಯಲ್ಲಿರೋ ಪ್ರತಿಯೊಬ್ಬರು ಆಯಿಲ್ ಹಚ್ಕೋಬೇಕು. ಇವರು ಅಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಮಗ. ಓಲು ಅಳ್ತೈತಿದು. ಯುಗಾದಿ. ಈ ಕಡೆ ಬಾ. ಹ್ಯಾಪಿ ಯುಗಾದಿ. ನಾನು ಹ್ಯಾಪಿ ಯುಗಾದಿ. ಬರ್ರಿ ಹೋಗಲ್ಲ ಸಾಕು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಕಣ್ಣು ಬಿಡ್ತಾ ಇಲ್ಲ ಇನ್ನು. ಹ್ಯಾಪಿ ಯುಗಾದಿ. ಕಣ್ಣು ಬಿಡ್ತಾ ಇಲ್ಲ ಇನ್ನು. ಹ್ಯಾಪಿ ಯುಗಾದಿ. ಅದಕ್ಕೆ ವಂಶಿ ಏನದು ಹ್ಯಾಪಿ ಯುಗಾದಿ ಹೇಳೋ. ಕ್ಲಬ್ಸ್ ಮಾಡಿ ಕ್ಲಬ್ಸ್. ಹಂಗೇನ ಹೇಳದ ಹೋಗೋಣ ಅಂತ, ಆಚೆ ಹೋಗೋಣ ಅಂತ. ಅಮ್ಮಮ್ಮಂಗೆ ಹೇಳ್ದ, ಅಮ್ಮಮ್ಮಂಗೆ ಹೇಳ್ದ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗೇನ್ ಮಾಡೋದು ನೆಕ್ಸ್ಟ್? ಎಣ್ಣೆ ಹಚ್ಕೊಳ್ಳೋದು. ಇದೇನಿದು? ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು. ಸ್ವಲ್ಪ ಹಚ್ಚಿ ತಡಿ ಬನ್ನಿ. ಹಾ ಏನು ಎಣ್ಣೆ ಹಚ್ಕೋಬೇಕು. ಎಣ್ಣೆ ಎಲ್ರು ಹಚ್ಕೊಳ್ಳೋದು ಇವತ್ತಾಯ್ತಾ? ಫುಲ್ ಇಲ್ಲಿ ನೋಡಲಿ ಜಿಂಗಿ ಚಿಕ್ಕ ಅಂತ ಅಪ್ಪು ಫುಲ್ ಎಣ್ಣೆ ಸ್ನಾನ ಆಯ್ತಾ? ಓಕೆ ಡನ್ 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 ಡನ್. ಹಚ್ಕೋಬೇಕು ಅಲ್ಲ ಅಮ್ಮಮ್ಮ ಹಚ್ಕೊಳತ್ತಾಗ್ಲ ತಲೆಗೆ. ಸೊ ನಮ್ಮಮ್ಮ ಬೆಳಗ್ಗೆನೆ ರಂಗೋಲಿ ಹಾಕಿದ್ದಾರೆ, ಅವ್ರಿಗೆ ಇಷ್ಟ ಆಗಿತ್ತು. ಆ್ಯಂಡ್ ಒಂದು ಕಡೆ ಪಪ್ಪ ಮಾವಿನೆಲ್ಲ ತೊಗೊಂಡ್ಬಂದು ರೆಡಿ ಮಾಡಿದ್ದಾರೆ. ಪಕ್ಕದಲ್ಲಿ ನಾನು ಯಾವಾಗಲೂ ವ್ಯೂ ತೋರಿಸ್ತಾ ಇದ್ದೆ ಅಲ್ವಾ, ಅಲ್ಲೆಲ್ಲ ನಮ್ಮ ಪಕ್ಕದಲ್ಲಿ 3 ಮನೆಗಳಾಗ್ತಾ ಇದೆ. ಆ್ಯಂಡ್ ಶಿವ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಈಗ ಫುಲ್ಲು ಸ್ವಲ್ಪ ಕಾಣಿಸ್ತಾ ಇದ್ದಾರೆ. ಹಬ್ಬಕ್ಕೆ ಬೇಕಾಗಿರುವಂತಹ ಮೇನ್ ಬೇವು ಹಾಗೆ ಬೇವಿನ ಹೂವು ಮೇನ್ ಬೇಕಲ್ವ, ಸೊ ಅದು ಒಂದು ಕಡೆ ರೆಡಿ ಇದೆ. ಆ್ಯಂಡ್ ಮನೆಗೆ ಮೇನು ಮಾವಿನ ತೋರಣ ಕಟ್ಟಲೇಬೇಕಲ್ವ, ಅದು ಸಹ ರೆಡಿ ಆಗ್ತಾ ಇದೆ. ಆ್ಯಂಡ್ ಇವ್ರ ಹೆಸರು ಮೀನಾ ಅಂತ, ನಮ್ಮ ಕೆಳಗಡೆ ಮನೆಯವರು. ಸೊ ವಂಶಿ ಹಾಗೆ ದೈವಿಕ ಅದ್ರ ಜೊತೆ ಆಟ ಆಡ್ಕೊಂಡು ಇದ್ದಾರೆ. ಯಾರು ಖುಷಿ ಹಾ ಗೊತ್ತಾಯ್ತು.
ಕುತ್ಕೊಳ್ಳ ಮುಂಚೆ ಬಾರ. ಮನೆ ಬಾಗ್ಲಿಗೆ ನನ್ನ ಅಳಿಯ ಮಾವನ್ನ ಹುಡುಕೊಂಡೋಗಿದ್ದಾನೆ. ನೋಡಿ ಎಲ್ಲ ಫುಲ್ಲು ಜೋರಾಗಿ ಎಣ್ಣೆ ಹಚ್ಕೊಂಡೆಲ್ಲ ಫುಲ್ ಓಡಾಡ್ತಿದ್ದಾರೆ. ನೋಡಿಲ್ಲ ಹಿಂಗೆ ಎಣ್ಣೆ ಹಚ್ಕೊಂಡು ಓಡಾ ಎಲ್ಲರೂ ಎಣ್ಣೆ ಹಚ್ಕೊಂಡಿದ್ದಾಯ್ತು. ಈಗ ಸ್ವಲ್ಪ ಹೊತ್ತು ಹಾಗೆ ಎಣ್ಣೆ ಎಲ್ಲ ಹೊಂದ್ಕೊಂಡು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ರದ್ದು ಎಣ್ಣೆ ಸ್ನಾನ ಎಲ್ಲ ಆಗಿದೆ, ಎಲ್ಲರೂ ಹೊಸ ಬಟ್ಟೆ ವೇರ್ ಮಾಡಿದ್ದಾರೆ. ಆ್ಯಂಡ್ ಈಗ ಹಬ್ಬದ ಅಡುಗೆ. ಸೊ ಇವತ್ತಿನ ಸ್ಪೆಷಲು ಬೇವು ಬೆಲ್ಲ ಪಾಯಸ, ಅನ್ನ ಸಾಂಬಾರು. ನಾಳೆ ಸ್ಪೆಷಲ್ ಇರುತ್ತೆ. ಇವತ್ತು ಮೇಯ್ನ್ ಏನಪ್ಪ ಅಂದರೆ ಎಣ್ಣೆ ಸ್ನಾನ ಆ್ಯಂಡ್ ಬೇವು ಬೆಲ್ಲನ ಮೇಯ್ನ್. ನಮ್ಮಮ್ಮ ಈಗ ಬೇವು ಬೆಲ್ಲನ ರೆಡಿ ಮಾಡ್ತಾ ಇದ್ದಾರೆ. ನಾನು ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೇಳೆ ಬೇಯ್ತಾ ಇದೆ. ಸೊ ಈಗ ಅಡುಗೆ ಮಾಡ್ಕೊ. ಆ್ಯಂಡ್ ಎಲ್ರದ್ದು ಸ್ನಾನ ಆಗಿದೆ, ಹೊಸ ಬಟ್ಟೆ ವೇರ್ ಮಾಡಿದ್ದಾರೆ. ವಂಶಿ ಆಶಾ ಬಟ್ಟೆ ಹಾಕೊಂಡಿದ್ದೀರಾ? ಕುಟ್ಕಡಿ ಕೈ ಮಿಂಚ್ತಾ ಇದ್ದಾರೆ ನಮ್ಮ. ಪೂಜೆ ಆಯ್ತಾ? ಸೊ ಒಬ್ಬೊಬ್ಬರದ್ದು ಒಂದೊಂದು ಕೆಲಸ. ಅಂಡ್ ಮನೆಗೆ ಮಾವಿನ ತಳಿರು ತೋರಣ ಕಾಣಿಸ್ತಾ ಇದೆ. ನಮ್ಮ ಅಪ್ಪು ರಂಗೋಲಿನ ಈ ರೀತಿ ಮಾಡಿದ್ದಾನೆ. ಅವನದಿದೆ ಕೆಲಸ ಯಾವಾಗಲೂ. ಪೂಜೆ ನನ್ನ ತಂಗಿ ಎಲ್ಲ ರೆಡಿ ಮಾಡಿದ್ದಾಳೆ. ಆಲ್ರೆಡಿ ಪೂಜೆ ಆಗಿದೆ, ನೈವೇದ್ಯವನ್ನು ಮಾಡಬೇಕು. ಸೊ ಎಣ್ಣೆ ಸ್ನಾನ ಎಲ್ಲ ಆಗಿದೆ. ಇವತ್ತಿನ ಸ್ಪೆಷಲ್ ಅಡುಗೆ ಕಡಲೆಬೇಳೆ ಕೋಸಂಬರಿ ಆ್ಯಂಡ್ ತರಕಾರಿ ಸಾಂಬಾರ್ ಆ್ಯಂಡ್ ಹೆಸರು ಬೇಳೆ ಪಾಯಸ. ಬಿಸಿಲಲ್ವಾ, ಸೊ ಹೆಸರು ಬೇಳೆ ಪಾಯಸ ಅಂದರೆ ಒಳ್ಳೆಯದು ಅಂತೇಳಿ. ಆ್ಯಂಡ್ ಬೇವು ಬೆಲ್ಲ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡಬೇಕು ಅನ್ನೋದಕ್ಕೆ ಕೊಬ್ಬರಿ ಮಾತ್ರ ಪೆಂಡಿಂಗ್ ಇಟ್ಟಿದ್ದಾರೆ. ಇವರು ಇಲ್ಲಿ ಹಪ್ಪಳ ಕರಿತಾ ಇದ್ದಾರೆ, ಖಾಲಿ ಹಪ್ಪಳನ ಕರಿತಾ ಇದ್ದಾರೆ. ಆ್ಯಂಡ್ ರೈಸ್ ಆಗ್ತಾ ಇದೆ, ಇನ್ನೊಂದು ಕಡೆ ಹಪ್ಪಳ ಸಡಿ ಕರಿಬೇಕು. ಸೊ ಇವತ್ತಿನ ಅಡುಗೆ ಇಷ್ಟ. ಈ ಹಬ್ಬದಲ್ಲಿ ಎಣ್ಣೆ ಸ್ನಾನ ಎಲ್ಲ ಆದಮೇಲೆ ಗಂಡ್ಮಕ್ಳು ಹಳೆ ಹುಡುಗಾರನ ತೆಗ್ದು ಹೊಸ ಹುಡುಗಾರ ಕಟ್ಟೋ ಪದ್ಧತಿ, ಅದನ್ನು ನಮ್ಮಪ್ಪ ಇಲ್ಲಿ ಮಾಡ್ತಾ ಇದ್ರು. ಬೇಲು ಬೆಲ್ಲ ಅಲ್ಲ ಕಡೆ, ಬೇವು ಬೆಲ್ಲ. ಏನೇನು ತಿನ್ಸು ಒಬ್ಬೊಬ್ರಿಗೆ, ಎಲ್ರಿಗೂ. ನೀನೇ ತಿಂದಲ್ಲ ಫಸ್ಟ್, ಎಲ್ರಿಗೂ ತಿನ್ಸು, ಮತ್ತಿರ್ಸೋ. ಹ್ಯಾಪಿ ಯುಗಾದಿ ಪಪ್ಪ. ಪಪ್ಪ ಅವನೇ ಒಂದು ಅರ್ಧ ತಿನ್ಕಂತಾನ ಕೊಡು. ತಮ್ಮಂಗೆ ಚೂರು. ಎಣ್ಣೆ ಸ್ನಾನ ಎಲ್ಲ ಆಯಿತು, ಬೇವು ಬೆಲ್ಲ ತಿಂದಿದ್ದಾಯಿತು. ಈಗ ಎಲ್ಲರ ಜೊತೆಲಿ ಊಟ ಮಾಡ್ತಾ ಇದ್ದೀವಿ. ಹಬ್ಬದ ಊಟ ಮಾಡಿದ್ರೆ ಮೊಸರನ್ನ ತಿನ್ಕೊಂಡು ಕುತ್ಕೊಂಡವನು. ಆ್ಯಕ್ಚುಲಿ ಮಧ್ಯಾಹ್ನ ಏನಾಯಿತು ಅಂತಂದರೆ, ಚೆನ್ನಾಗಿ ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಸೊ ಮಲ್ಕೊಂಡಿದ್ದೆ 6 ಗಂಟೆಗೆ. ಎದ್ದ ತಕ್ಷಣ ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಹಾಗೆ ದೇವರ ದರ್ಶನ ಮಾಡಿಕೊಂಡು ಹಾಗೆ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಜಸ್ಟ್ ಈಗ ಬಂದಿದ್ದು. ಆ್ಯಂಡ್ ಈಗ ಊಟ ಮಾಡಿ ಮಲಗಬೇಕು. ಟೈಮು ಸುಮಾರು 11 ಗಂಟೆ ಆಗಿದೆ. ಸೊ ಸ್ವಲ್ಪ ಊಟ ಮಾಡಿ ಮಲ್ಕೊಳ್ಳೋದು. ಮತ್ತೆ ನಾಳೆ ಹಬ್ಬ ಕಂಟಿನ್ಯೂ ಆಗುತ್ತೆ. ನಾಳೆ ಚಂದ್ರ ದರ್ಶನ ಕೂಡ ಆಗುತ್ತೆ. ಚಂದ್ರ ದರ್ಶನ ಮಾಡಿದ್ರೆ ನಮ್ಮ ಯುಗಾದಿ ಹಬ್ಬ ಮುಗಿಯುತ್ತೆ. ಆ್ಯಂಡ್ ಸೊ ಒನ್ಸ್ ಅಗೈನ್ ಇವತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬೈ ಬಾಯ್.